MOU ಸೈನ್ ಮಾಡಿದ ಮೇಲೆ ಪ್ರಧಾನಮಂತ್ರಿಯಾಗಿ ಡೆಲ್ಲಿಗೆ ಹೋದೆ. ಅದಾದಮೇಲೆ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಧಾನಸಭೆಯಲ್ಲಿ ಎಲ್ಲ ಪಕ್ಷದವರು ಸೇರಿ ನಿರ್ಣಯ ಮಾಡಿ ಸುದೀರ್ಘ ಚರ್ಚೆ, ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ರಮೇಶ್ ಕುಮಾರ್ ಮಂತ್ರಿ ಇದ್ದರೂ ಇಲ್ಲೋ ಗೊತ್ತಿಲ್ಲ ನನಗೆ, ಭಾಳ ಹಾರ್ಡ್ ಹಿಟ್ಟಿಂಗ್ ಸ್ಪೀಚ್ ಮಾಡಿದರು. ಅನೇಕ ಜನ BJPಯವರು ಮಾತಾಡಿದರು. ಇದೆಲ್ಲ ಮಾಡಿ ಸರ್ವಾನುಮತದಿಂದ ನಮ್ಮ ಇವರು ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಕೆಲವು ಕೋರ್ಟ್ನ ನ್ಯೂನತೆಗಳಿದೆ, ಅದನ್ನು ಸರಿಪಡಿಸಿ ಪ್ರಾಜೆಕ್ಟನ್ನು ಟೇಕ್ ಓವರ್ ಮಾಡಬೇಕು ಅಂತ ಮಾಡಿದರು. ಇದು ಬ್ಯಾಕ್ಗ್ರೌಂಡ್. ಇನ್ನೊಂದು ವಿಷಯ ಹೇಳ್ತೀನಿ. ಈಗ ನನ್ನ ಮೇಲೆ ಕೇಸ್ ಹಾಕಿ ನಾನು ಇದ್ರ ವಿರುದ್ಧ ಮಾತಾಡಬಾರ್ದು ಅಂತೇಳಿ $200 ಪೆನಾಲ್ಟಿನೂ ಹಾಕ್ಬಿಟ್ರು ನನ್ನ ಮೇಲೆ. ಯಾವುದೋ ಅಲ್ಲೂ ಎಂಥ ಕೋರ್ಟವು, ಮ್ಯಾಜಿಸ್ಟ್ರೇಟ್ ಕೋರ್ಟು 2. ನಮ್ಮ ಲಾಯರ್ ಯಾರೋ ಒಬ್ಬರಿದ್ದರು ಪಾಪ, ಇರಲಿ ಲಾಯರ್ ಬಗ್ಗೆ ಅದು ಪಾಪ ನಮ್ಮ ಫಾರ್ಮರ್ ಅಡ್ವೊಕೇಟ್ ಜನರಲ್ ಇವರು ಉದಯೊಳ್ಳವರು, ಏನು ಪಾಪ ಯಾರೋ ಒಬ್ಬ ಅಡ್ವೊಕೇಟ್ ಮೇಲೆ ಆಪಾದನೆ ಮಾಡಬೇಡಿ, ನೀವೊಂದು ಲೆಟ್ರ್ ಕಳಿಸಿ, ನಾನಿನ್ನು ಮಾತಾಡೋದಿಲ್ಲ ಅಂಥೇಳಿ. ನಾನು ಕಾಯಿಲೆ ಇದ್ದು ಮಲಗಿದ್ದೆ ಮನೆಯಲ್ಲಿ, ನಾನು ಲೆಟ್ರ್ ಕಳಿಸ್ದೆ. ಅದು ತೀರ್ಮಾನ ಅಷ್ಟಕ್ಕೆ ನಿಂತೋಯ್ತು. ಅದಾದಮೇಲೆ ಇವು ಸುಪ್ರೀಂ ಕೋರ್ಟ್ಗೆ ಹೋದ. ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಮಾನ ಮಾಡಿದ್ರು. ಅಂದರೆ ದೇವೇಗೌಡರು ನಾವು ಹೈಕೋರ್ಟಲ್ಲಿ ಏನು ಡೈರೆಕ್ಷನ್ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ, ಅವರೇನಾರು ಇದ್ರ ಬಗ್ಗೆ ಮಾತಾಡಿದರೆ ವಿಲ್ ಟೇಕ್ ಆ್ಯಕ್ಷನ್ ಅಂತ ಹೇಳಿ ರಿಟೈರ್ಡ್ ಆಗಿ ಮನೇಲಿದ್ದಾರೆ ಒಬ್ಬರು CJ. ಅವ್ರಿಗೆ ಮಕ್ಕಳಿಲ್ಲ, ಅವ್ರ ಹೆಸರೆಂಥದ್ದು ಸಾಯಿರೆ, ಅವ್ರ ಮಕ್ಕಳಿಗೂ ಚಂದ್ರಚೂಡ್, ಅವರೊಂದು ತೀರ್ಮಾನ ನಗು ಬರುತ್ತೆ ನನಗೆ, ಚಿಂತೆ ಇಲ್ಲ. ಈಗ ನಮ್ಮನ್ನು ನಿನ್ನೆ ಅಶೋಕ್ ಕೇಣಿ ಹೇಳಿದ್ದಾರೆ, ನಾವು ದೇವೇಗೌಡರ ಮೇಲೆ ಯಾವುದೂ ರಿಟ್ ಹಾಕಿಲ್ಲ ಅಂತ. ನಾನು ಆ ಪೇಪರ್ಗಳು ಯಾವುದೂ ತರಲಿಲ್ಲ. ಈಗ ಇವತ್ತೇನು ಮಾತಾಡಬೇಕು ಅಂತ ಬಂದನಲ್ಲ, ನಾನು ಯಾವುದೂ ರಿಟ್ ಹಾಕಿಲ್ವಲ್ಲ ದೇವೇಗೌಡರ ಮೇಲೆ ಅಂತ ಹೇಳಿದ್ದಾರೆ. ಚಿಂತೆ ಇಲ್ಲ. ಆದರೆ 21ನೇ ತಾರೀಕು ಜನವರಿ ಸುಪ್ರೀಂ ಕೋರ್ಟ್ ಮುಂದೆ ಕೇಸಿದೆ. ನೈಸ್, ನೆಸೆಲ್, ಬೋವಾ ಕಲ್ಯಾಣಿ ಬೈ ನೇಮ್ ಅರ್ಜಿ ಹಾಕಿದ್ರು. ಪಾರ್ಟಿಗಳು ಯಾರು? ಇಲ್ಲಿ ಯಾವುದೋ 2 ಪ್ರೈವೇಟ್ ಪಾರ್ಟಿಗಳು, ಅವ್ರದ್ದು ಏನೋ ಜಮೀನು ಇರ್ಬೋದು, ನಂದು ಯಾವುದೂ ಜಮೀನಿಲ್ಲ. ಆದರೂ ನಾನು ಒಬ್ಬ ಪ್ರತಿವಾದಿ. ಆಮೇಲೆ ಪ್ಲ್ಯಾನಿಂಗ್ ಅಥಾರಿಟಿ, ಪೇಪರ್ ತರಲಿಲ್ಲ ನಾನು. ಪ್ಲ್ಯಾನಿಂಗ್ ಅಥಾರಿಟಿ ಚೀಫ್ ಸೆಕ್ರೆಟರಿನ ಪಾರ್ಟಿ ಮಾಡಿಲ್ಲ, 2 ಡಿಪಾರ್ಟ್ಮೆಂಟ್ಗಳನ್ನು ಪಾರ್ಟಿ ಮಾಡಿದ್ದಾರೆ. 2 ನಿಮಿಷ ಬೇಕಾದರೆ ಹೇಳ್ತೀನಿ ಯಾವ್ಯಾವ ಅಂದರೆ ಆ 2 ಡಿಪಾರ್ಟ್ಮೆಂಟ್ಗಳು ಪ್ಲಾನಿಂಗ್ ಅಥಾರಿಟಿ, BMICP ಪ್ಲಾನಿಂಗ್ ಅಥಾರಿಟಿ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, 2 ಡಿಪಾರ್ಟ್ಮೆಂಟನ್ನು ಪಾರ್ಟಿ ಮಾಡಿದ್ದಾರೆ. ಆಮೇಲೆ 2 ಪ್ರೈವೇಟ್ ಪಾರ್ಟಿಗಳು ನನ್ನನ್ನು ಕೊನೆಯಲ್ಲಿ ಮಾಡಿದ್ದಾರೆ. ಆದರೆ ಬಾಬಾ ಕಲ್ಯಾಣಿನೇ ಇವತ್ತು ಅರ್ಜಿದಾರರು. ನೈಸ್, ನೆಸೆಲ್ ಆ್ಯಂಡ್ ಬಾಬಾ ಕಲ್ಯಾಣಿ
ಪಿಟಿಷನರ್ಸ್. ಅದು 21ನೇ ತಾರೀಕು ಬರುತ್ತೆ. ಯಾರಾದರೂ ನಮ್ಮ ಸರ್ಕಾರ ಏನು ಕ್ರಮ ತಗೊಳ್ತಾರೆ ನೋಡಬೇಕಲ್ಲ. ಡಿ ಕೆ ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ ಭಾಳ ಹಾರ್ಡಾಗಿರೋದು. ತುಂಬ ನಾನು ಭಾಳ ವೆಲ್ಕಮ್ ಮಾಡ್ತೇನೆ. ಸಿದ್ದರಾಮಯ್ಯನವರಿಗೆ ನಾನು ಪತ್ರ ಬರೆದಿದ್ದೀನಿ. 2024 ನಾನು ಆ ಪತ್ರದ ಕಾಪಿ ತರಲಿಲ್ಲ. 2024 ನಾನು ಪತ್ರ ಬರೆದಿರೋದು. ಎಷ್ಟು ಎಕರೆ ಭೂಮಿಯವರು ತಗೊಂಡಿದ್ದಾರೆ, ಯಾವ ಏರಿಯಾದಲ್ಲಿ ತಗೊಂಡಿದ್ದಾರೆ, ಹೇಗೆ ಜನಗಳಿಗೆ ಅನ್ಯಾಯ ಮಾಡಿದ್ದಾರೆ, ಇದ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತೇಳಿ ಎಲ್ಲ ಡಿಟೇಲ್ ಪತ್ರ ಬರೆದಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಅವರೊಂದು ಎಂಡಾರ್ಸ್ಮೆಂಟ್ ಕೊಟ್ಟರು ಹೇಳಿದೆ. ಆದರೆ ಈಗ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಡೆಪ್ಟಿ CM ಇವತ್ತು ಹೇಳಿರೋ ನಾನು ಕಠಿಣವಾದ ಕ್ರಮ ತಗೋತೀನಿ ಅಂತ. ತುಂಬ ಸಂತೋಷ, ವೆಲ್ಕಮ್ ಮಾಡ್ತೀನಿ. ಹೌದು, ಅವರು ಬಾಬಾ ಇದು ಕೇಳಿದ್ದು ಭಾಳ ಜಾಸ್ತಿ ಆಯಿತು, ನಾನು ಸರ್ಕಾರ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಓದಿದೆ ನಾನು. ಅವರು ಏನು ಕ್ರಮ ತಗೊಳ್ತಾರೆ ನೋಡೋಣಂತೆ. ತಗೊಂಡ್ರೆ ತುಂಬ ಸಂತೋಷ. ಈಗ ಬೆಂಗಳೂರು ಮೈಸೂರು ಪರ್ ಡೇ 5 ಗ್ಯಾರಂಟಿಗಳು ಮಾಡಿ ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡಿಲ್ಲ. ನೀರಾವರಿಗೆ ದುಡ್ಡಿಲ್ಲ. ಇವತ್ತು ರಸ್ತೆ ಮಾಡಿಲ್ಲ. ಎಲ್ಲೊಂದು 10 ಕಿಲೋಮೀಟ್ರು, ಆ ಕಡೆಗೊಂದು 36 ಕಿಲೋಮೀಟ್ರ್. ಎಲ್ಲಿ ನಮ್ಮ ಇದು ತಮಿಳ್ನಾಡಿಗೆ ಹೋಗೋ ರಸ್ತೆಗೂ ಇಲ್ಲಿ ನಮ್ಮ ನೆಲಮಂಗಲಕ್ಕೆ ಹೋಗೋ ರಸ್ತೆ ಇದೆಯಲ್ಲ, ಅದಕ್ಕೆ ಕನೆಕ್ಷನ್ ಕೊಟ್ಟಿರೋದು. ಇಷ್ಟೇ ಪರ್ ಡೇ. ಇವತ್ತು 2 ಕೋಟಿ 2.5 ಕೋಟಿ ಪರ್ ಡೇ. ಸದನ ಸಮಿತಿಲಿ ಬರೆದ್ರು ಅವನಿಗೆ ಅಧಿಕಾರ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಂತ. ಏನು ಕಂಡೀಷನ್ ಇದೆ ಅಂದರೆ, ಈ ರಸ್ತೆ ಮೈಸೂರುವರೆಗೂ ಕಂಪ್ಲೀಟ್ ಮಾಡಿದ ಮೇಲೆ ಅವನೇನಿದ್ರು ಟೋಲ್. ಆಮೇಲೆ ಈ ರಸ್ತೆ 30 ವರ್ಷಕ್ಕೆ ಜಾಗ ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕು. ಇದು MOU ಸೈನ್ ಆಗಿರೋದು. ಆದರೆ ಕೆಲವರು ಮಹನೀಯರು ಅವ್ರಿಗೆ ಕೊಡಬೇಕು ಅಂತಲೂ ಕೆಲವು ನಿರ್ಣಯಗಳು ಮಾಡಿದ್ದಾರೆ. ಇದೆಲ್ಲ ತುಂಬ ವಿಷಯ ಇದೆ. ಸಿದ್ದರಾಮಯ್ಯರಿಗೆ ಗೊತ್ತಿದೆ ಪಾಪ. ಡೆಪ್ಟಿ ಚೀಫ್ ಮಿನಿಸ್ಟ್ರು ಒಂದು ಸಂದರ್ಭದಲ್ಲಿ ನಮ್ಮ ಹಿಂದಿನ ಸ್ವಾಮಿಗಳಿದ್ದರು, ಬಾಲಗಂಗಾಧರನಾಥ ಸ್ವಾಮಿಗಳು. ಆಗ ಅವ್ರಿಗೊಂದು ಸನ್ಮಾನ ಮಾಡಿಬಿಟ್ರು. ಕೇಣಿಗೆ. ಅದರಲ್ಲಿ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು, ಕಾಂಗ್ರೆಸ್ ಅಧ್ಯಕ್ಷರು ಆ ಸಭೆಯಲ್ಲಿ ಭಾಗಿಯಿದ್ದರು. ನಾನು ತುಂಬ ವಿಷಯ ಇದೆ. ಸೋನಿಯಾ ಗಾಂಧಿಗೆ ಬರೆದಿರೋ ಕಾಗದ, ರಾಹುಲ್ ಗಾಂಧಿಗೆ ಬರೆದಿರೋ ಕಾಗದ, ಯಾರ್ಯಾರಿಗೆ ಪತ್ರ ಬರೆದಿದ್ದೇನೆ, ಮನಮೋಹನ್ ಸಿಂಗ್ ಬರೆದಿರೋ ಕಾಗದ. ಈ ರಾಜ್ಯ ನಾಶ ಮಾಡಿದರು. ನಿಮ್ಮ ಉದಾರೀಕರಣದ ನೀತಿಯಿಂದ
ನನ್ನ ರೈತರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಅವ್ರನ್ನ ಸಂಪೂರ್ಣವಾಗಿ ಇವತ್ತು ಇಷ್ಟೊಂದು ದೌರ್ಜನ್ಯ ನಡೆದಿದೆ ಎಲ್ಲ ಬರೆದಿದ್ದೀನಿ. ನಾನಿವತ್ತು ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿಲ್ಲ, ಆದರೂ ನಿಮಗೆ ಈ ಬಳ್ಳಾರಿದು ಕೇಳಿದರೆ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಗೃಹ ಮಂತ್ರಿಗಳು ತುಂಬ ಟೈಮ್ಲಿ ಆ್ಯಕ್ಟ್ ಮಾಡ್ತಾರೆ, ಅದೆಲ್ಲ ಅನುಮಾನ ಇಲ್ಲ. ಆದರೆ ಅವರು ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಆಸಕ್ತಿ ನಂದು ಇದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಈ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಷ್ಟೇ. ಏಕೆಂದರೆ ವಿಷಯ ತುಂಬ ಹೇಳಬಲ್ಲೆ, ಕಾಲ ಬರುತ್ತೆ. ದೇವೇಗೌಡ ಇನ್ನೂ ಬದುಕಿದ್ದೀನಿ, ಹಂತ ಹಂತವಾಗಿ ಕಾಲ ಬರುತ್ತೆ, ನಿಮ್ಮ ಮುಂದೆ ಇರ್ತೇನೆ ನಾನು. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ ಇವರು, ಹೇಗೆ ಈ ರಾಜ್ಯ ಆಳಿದ್ದಾರೆ, ಎಲ್ಲ ವಿಷಯವನ್ನು. ಇದನ್ನು ಹಾಸನದಲ್ಲಿ ಸಭೆ ಮಾಡೋದು ತಮಾಷೆ ಮಾಡ್ತೀನ? ಇವರು 2 ಸಭೆ ಮಾಡಿದ್ರು ಹಾಸನದಲ್ಲಿ. ಯಾಕೆ? ಟೈಮ್ ಹಾಗಾಗಿ ಬರುತ್ತೆ. ಟೈಮ್ ಆ್ಯಂಡ್ ಟೈಡ್ ಕೆನಾಟ್ ಬಿ ಸ್ಟಾಪ್ಡ್ ಬೈ ಎನಿಬಡಿ. ಸಮುದ್ರದ ಅಲೆಗಳು ಟೈಮನ್ನು ನಿಲ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಿಮ್ಮನ್ನು ಕರೀತಾನೆ ಯಾವುದೆಡೆ EVM ವಿಚಾರವಾಗಿ ರಾಜ್ಯ ಸರ್ಕಾರ ಇವತ್ತು ಸರ್ವೆ ಮಾಡಿದೆ. ರಾಜ್ಯದಲ್ಲಿ ಸುಮಾರು 80%ಗೆ ಹೆಚ್ಚು ಜನ EVM ಬೇಕು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬೇಕು ಅಂತೇಳಿ 80%ಗಿಂತ ಜಾಸ್ತಿ ಜನ ಅದನ್ನು ಲೈಕ್ ಮಾಡಿದ್ದಾರೆ. EVM ಬೇಕು, ಚೆನ್ನಾಗಿದೆ ಅಂತೇಳಿ. ರಾಹುಲ್ ಗಾಂಧಿ ಸೇರಿದಂಗೆ ಸಾಕಷ್ಟು ಜನ EVM ವಿರುದ್ಧನೇ ಆರೋಪ ಮಾಡಿದ್ರು, ವೋಟ್ ಚೋರಿ ಅಂತ ಕೂಡ ಕೇಳಿದ್ರು. ಯಾವುದು EVM ಸಾಂಖ್ಯಿಕ ಇಲಾಖೆ ಅಡಿಯಲ್ಲಿ ಸರ್ವೆ ಆಗಿದೆ ಸರ್. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಲಿ ಬೇಕು ಅಂತೇಳಿ 83% ಜನ ಹೇಳ್ತಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬೇಕು ಅಂತ ಹೇಳ್ತಿದ್ದಾರೆ. ಸರಿ, EVM ಬೇಕು ಅಂತ. ಸರ್, ಒಂದು ನಿಮಿಷ. ಇದು ಬಗ್ಗೆ ಸಾಕಷ್ಟು ವಾದ ವಿವಾದ ಸಾಕಷ್ಟು ಹಿಡಿದೆ. ನಾನು ಈ ವಿಷಯನ ನಾನು ಒಬ್ಬನೇ ಅಂತ ಕಾಣುತ್ತೆ. ಈಗ ಸುಮಾರು ಶೇಷನ್ ಇದ್ದ ಕಾಲದಲ್ಲಿ ಕಾಂಗ್ರೆಸ್ಸು BJP ವಿರೋಧ ಮಾಡಲಿಲ್ಲ, ನಾನಿದ್ರ ಬಗ್ಗೆ ವಿರೋಧ ಮಾಡಿದೆ. ನಾನು ಆ ಕಾಗದ ಪತ್ರ ವ್ಯವಹಾರ ಮಾಡಿರೋದು ದೆಹಲಿ ನಮ್ಮ ಆಫೀಸಲ್ಲಿದೆ. ಅದ್ರ ಬಗ್ಗೆ ಇವತ್ತು ಇವರೇನು ವಾದ ವಿವಾದ ನಡೆಸ್ತಾ ಇದ್ದಾರೆ, ನಾನು ಅವತ್ತೇ ಹೇಳಿದ್ದೇನೆ, ಏನು ನಾವು ಪೇಪರ್ ಬ್ಯಾಲೆಟ್ ಇದೆ, ಅದನ್ನು ನಾವು ಮುಂದುವರಿಸೋಣ, ಇದು ಕೈ ಹಾಕೋದು ಬೇಡ ಅಂತೇಳಿ. ಈಗ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇವತ್ತೇನು ಮಮತಾ ಬ್ಯಾನರ್ಜಿಯವರು ಎಷ್ಟೊಂದು ಆಕ್ರೋಶದಲ್ಲಿ ಮಾತಾಡಿದ್ದಾರೆ. ಅಲ್ಲಿ ನಮ್ಮ ಗೃಹ ಮಂತ್ರಿಗಳು ಹೋಗಿ 3 ದಿನ ಕ್ಯಾಂಪ್ ಮಾಡಿ ಏನೇನು ನಡೀತಾ ಇದೆ, ಇದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಏಕೆಂದರೆ ಆಮೇಲೆ ತಮಿಳ್ನಾಡಲ್ಲಿ ಅಲ್ಲೇನು ನಡೀತಾ ಇದೆ. ಇಟ್ ಹಸ್ ಬಿಕಮ್ ಎ ಮೇಜರ್ ಇಶ್ಯೂ. ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ರಿಯಾಕ್ಟ್. ನಂದೊಂದು ಸಣ್ಣ ಪಾರ್ಟಿ ಕರ್ನಾಟಕದಲ್ಲಿ ನಾವಿದ್ದೇವೆ. ನಾವು ಇದರ ಬಗ್ಗೆ ಈಗ ಯಾವುದೂ ಅಸೆಂಬ್ಲಿ ಎಲೆಕ್ಷನ್ನು, ಪಾರ್ಲಿಮೆಂಟ್ ಎಲೆಕ್ಷನ್ ಇಲ್ಲ. ಅದರಿಂದ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ
ನಿಮ್ಮನ್ನೊಂದು ಸರಿ ಭೇಟಿ ಮಾಡಿ ಹೋಗ್ತೇನೆ ಅಂತೇಳಿ. ಐ ವಿಲ್ ಕೀಪ್ ದಟ್ ಪ್ರಾಮಿಸ್. ಎಗೈನ್ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಹಳ್ಳಿಯಿಂದ ಜನ ಬಂದಿದ್ದಾರೆ, ಅಲ್ಲಿಗೆ ಹೋಗೋಣ. ನಮಸ್ಕಾರ. ಒಂದು ಮಾತಾಡ್ಬೋದು. ಕೇರಳ CM ಪಿಣರಾಯಿ ವಿಜಯನ್ ಕೋಗಿಲು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಯಾವುದು ಹೇಳಿ? ಕೇರಳ CM ಪಿಣರಾಯಿ ವಿಜಯನ್ ಅವರು ಕೋಗಿಲು ಅಲ್ಲಿ ಸರ್ಕಾರ ಕ್ರಮ ತೆಗೆದುಕೊಂಡ ವಿಚಾರವಾಗಿ ಮತ್ತು ಈಗ ಅವರಿಗೆ ಮನೆ ಹಂಚಿಕೆ ಆಗ್ತಾ ಇದೆ ವಿಚಾರವಾಗಿ ನಾನು ನೋಡಿದೆ. ಅಲ್ಲಿ ಬರೀ ಕೇರಳದವರೇ ಇದ್ದಾರೆ ಅಂತ ಅನಿಸಲ್ಲ, ಬಂಗಾಳದವರು ಇದ್ದಾರೆ ಅಂತ ಅನಿಸ್ತದೆ. ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಕೇರಳದವರು ಇರ್ಬೋದು, ಬಂಗಾಳದವರು ಇರ್ಬೋದು, ಇನ್ನೂ ಬೇರೆ ಕಡೆಯಿಂದ ಬಂದಿರೋರು ಇರ್ಬೋದು. ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ, ಇದು ಯಾವುದೋ ಒಂದು ಜಾಗದ ವಿಷಯದಲ್ಲಿ ಇಷ್ಟೊಂದು ಏನು ಪರ ವಿರೋಧ ವಾದ ವಿವಾದ ಕಳೆದ 4-5 ದಿನದಿಂದ ಕೇರಳದ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು, ಕೇರಳದ ಕಾಂಗ್ರೆಸ್ ಮುಖಂಡರು ಏನು ವಿಜೃಂಭಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ. ನನ್ನ ವೀಲ್ ಚೇರಲ್ಲೇ ಬರ್ತೀನಿ, ನಾನು ಕಾರಲ್ಲಿ ಬರ್ತೀನಿ, ಆ ಸ್ಲಮ್ ಒಳಗೆ ಹೋಗೋ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆಗೆ. ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಯಾವ್ಯಾವ ಕಡೆಯಿಂದ ಬಂದು ಜನ ಸೇರಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡೋಣ. ಇಲ್ಲಿ ಕಸ ಹಾಕಿದ ಜಾಗದಲ್ಲಿ ಬಂದವರು ಆ ಜಾಗ ತಗೊಂಡವರು ಅಂತ ಒಂದು ಆರೋಪ. ಈ ವಿಷಯದ ಬಗ್ಗೆ ಬೆಂಗಳೂರು ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅದರಿಂದ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಅದ್ರ ಬಗ್ಗೆ ಯಾರು ಕ್ರಮ ತಗೊಂಡಿದ್ದಾರೆ? ಇಲ್ಲಿ ಯಾವುದೋ ಒಂದು ಘಟನೆ ನಡೀತು, ಅದರ ಬಗ್ಗೆ ನೀವು ಗಮನ ಹರಿಸಿದಿರಿ. BJP ಕಾಂಗ್ರೆಸ್ ಇಬ್ಬರು ನಾನು BJP ಹೋರಾಟಕ್ಕೆ ನಾನು ವಿರೋಧ ಮಾಡಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.